ನ್ಯೂಜಿಲೆಂಡ್ ಮತ್ತು ಭಾರತ ನಡುವಿನ ಏಕದಿನ ಸರಣಿಯ ಮೊದಲ ಏಕದಿನ ಪಂದ್ಯ ವಡೋದರದಲ್ಲಿ ನಡೆದಿದ್ದು, ಈ ಒಂದು ಪಂದ್ಯದ ಬಗ್ಗೆ ತಿಳಿಯೋಣ ಬನ್ನಿ. ಟಾಸ್ ಗೆದ್ದ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ತಾವು ಮೊದಲಿಗೆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದಾಗಿ ಘೋಷಿಸಿದರು. ನಂತರ ಬ್ಯಾಟಿಂಗ್ಗೆ ಆಗಮಿಸಿದ ನ್ಯೂಜಿಲೆಂಡ್ ತಂಡ ಮೊದಲ ವಿಕೆಟ್ಗೆ 104 ರನ್ಗಳ ಅದ್ಭುತ ಜೊತೆಯಾಟವನ್ನು ಆಡಿತು. ಈ ಒಂದು ಜೊತೆಯಾಟಕ್ಕೆ ಕಾರಣವಾಗಿದ್ದು ಭಾರತ ತಂಡದ ಕೆಟ್ಟ ಫೀಲ್ಡಿಂಗ್ ಕ್ಯಾಚ್ಗಳನ್ನು ಕೈಚೆಲ್ಲಿದ್ರು. ಈ ಒಂದು ಜೋಡಿಯನ್ನು ಮುರಿಯುವಲ್ಲಿ ಯಶಸ್ವಿಯಾಗಿದ್ದು ಹರ್ಷಿತ್ ರಾಣಾ ಅವರು ಹೆನ್ರಿ ಅವರನ್ನು 62 ರನ್ ಇರುವಾಗ ವಿಕೆಟ್ ಅನ್ನು ಪಡೆದುಕೊಂಡರು. ನಂತರ ಈ ಒಂದು ತಂಡದ ಎರಡನೇ ವಿಕೆಟ್ ಆದಂತಹ ಮಿಚೆಲ್ ಅವರು ಪ್ರಸಿದ್ಧ ಕೃಷ್ಣಗೆ ತಮ್ಮ ವಿಕೆಟ್ ಒಪ್ಪಿಸಿದರು. ಕೊನೆಗೂ ನ್ಯೂಜಿಲೆಂಡ್ ತಂಡ ಡೇರೆಲ್ ಮಿಚೆಲ್ ಅವರ 84 ರನ್ಗಳ ಅದ್ಭುತ ಸಮಯೋಚಿತ ಬ್ಯಾಟಿಂಗ್ನೊಂದಿಗೆ ಭಾರತಕ್ಕೆ ಬೃಹತ್ತಾದಂತಹ ಮೊತ್ತವನ್ನೇ ನೀಡಿತು. 300 ರನ್ಗಳ ಗುರಿಯನ್ನು ನೀಡಿತು. ಈ ಒಂದು ನ್ಯೂಜಿಲೆಂಡ್ ತಂಡದಲ್ಲಿ ಕಾನ್ವೆ, ನಿಕೋಲಸ್, ಮಿಚೆಲ್ ಹಾಗೇನೆ ರನ್ಗಳನ್ನು ಗಳಿಸಿದರು. 3 50ಗಳು ಈ ಒಂದು ಪಂದ್ಯದಲ್ಲಿದ್ದು ಭಾರತ ಪರವಾಗಿ ಪ್ರಮುಖ ಬೌಲರ್ಗಳಾದಂತಹ ಹರ್ಷಿತ್ ರಾಣಾ ಹಾಗೇನೆ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ಅವರು ತಲಾ 2 ವಿಕೆಟ್ಗಳನ್ನು ಪಡೆದರು. ಕುಲ್ದೀಪ್ ಯಾದವ್ 1 ವಿಕೆಟನ್ನು ಪಡೆದರು. ನಂತರ ಭಾರತದ ಸರದಿ ಬ್ಯಾಟಿಂಗ್ ಆರಂಭವಾಯಿತು. ಭಾರತದ ಪರವಾಗಿ ರೋಹಿತ್ ಶರ್ಮಾ 29 ಬಾಲುಗಳಲ್ಲಿ 26 ರನ್ ಗಳಿಸಿ ಔಟ್ ಆದರು. ತದನಂತರ ಜೊತೆಯಾದಂತಹ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಆಡಿದರು. ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 28,000 ರನ್ ಗಳಿಸಿದರು. ಎಲ್ಲ ಫಾರ್ಮ್ಯಾಟ್ಗಳಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಸರದಾರರಾದಂತಹ ಸಚಿನ್ ನಂತರದ 2ನೇ ಸ್ಥಾನವನ್ನು ವಿರಾಟ್ ಪಡೆದರು. 50ಯನ್ನು ಕೂಡ ಗಳಿಸಿದರು. ನಂತರ ಶುಭ್ಮನ್ ಗಿಲ್ ಅವರು ಕೂಡ 50ಯನ್ನು ಗಳಿಸಿ ತಮ್ಮ ವಿಕೆಟನ್ನು ಕೈ ಚೆಲ್ಲಿ ಹೊರನಡೆದರು. ನಂತರ ಶ್ರೇಯಸ್ ಜೊತೆ ವಿರಾಟ್ ಕೊಹ್ಲಿ ಅವರ ಜುಗಲ್ಬಂದಿ ಪ್ರಾರಂಭವಾಯಿತು. ವಿರಾಟ್ ಅದ್ಭುತವಾಗಿ ಆಟವಾಡುತ್ತಿದ್ದರು. ನಂತರ ನ್ಯೂಜಿಲೆಂಡ್ ನಾಯಕ ಹಿಡಿದಂತಹ ಅದ್ಭುತ ಕ್ಯಾಚ್ಗೆ ಔಟ್ ಆಗಿ 93 ರನ್ಗೆ ಔಟ್ ಆಗಿ ತೆರಳಿದರು. ನಂತರ ಶ್ರೇಯಸ್ ಅಯ್ಯರ್ ಕೂಡ ಕೆಮಿ ಜಮಿನ್ಸ್ ಅವರ ಅದ್ಭುತ ಬೌಲಿಂಗ್ಗೆ ಬೋಲ್ಡ್ ಆಗಿ 49 ರನ್ಗಳಿಗೆ ಔಟ್ ಆದರು. ಅಂತಿಮವಾಗಿ KL ರಾಹುಲ್ ಅವರ ಸಮಯೋಚಿತ ಬ್ಯಾಟಿಂಗ್ನಿಂದಾಗಿ ಭಾರತ ತಂಡ 1 ಓವರ್ ಬಾಕಿ ಇರುವಂತೆ ಗೆಲುವು ಸಾಧಿಸಿದೆ. ಇಲ್ಲಿ KL ಅವರ ಕ್ಲಾಸ್ ಹಾಗೇನೆ ಕೊನೆಯಲ್ಲಿ ಬಂದಂತ ಹರ್ಷಿತ್ ರಾಣಾ ಕೂಡ ತಮ್ಮ ಸಮಯೋಚಿತ ಬ್ಯಾಟಿಂಗ್ ಆಡಿ ಭಾರತದ ಗೆಲುವಿಗೆ ಕಾಣಿಕೆ ನೀಡಿದರು. ಜೊತೆಗೆ ವಾಷಿಂಗ್ಟನ್ ಸುಂದರ್ ಗಾಯಗೊಂಡಿದ್ದರು, ಅದ್ಭುತವಾಗಿ ಸಹಕಾರ ನೀಡಿದರು. ಭಾರತ 1-0 ಈ ಒಂದು ಸರಣಿಯಲ್ಲಿ ಮುನ್ನಡೆ ಸಾಧಿಸಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.